Hello students, this is permutations and combinations part 3. Now part 2 ದಲ್ಲಿ just we know the meaning of permutations and combinations. In this video we discuss the permutations. Already explained what is meaning of permutations means. Permutation is an arrangement. The simple definitions. Permutations ಅಂದ್ರೆ ಏನು? ಈ permutations ಅನ್ನೋದು ಅರೇಂಜ್ಮೆಂಟ್ ಮಾಡೋದಂತ. ದ ಸಿಂಪಲ್ ಆಗಿ ನಾನು ಹೇಳಿದಾಗೆ ಎ ಬಿ ಮತ್ತು ಸಿ ಅನ್ನುವಂಥ 3 ಲೆಟರ್ಸ್ ಇದೆ. ಇದನ್ನ ನಾವು ಅರೇಂಜ್ಮೆಂಟ್ ಮಾಡಬೇಕು. ಲೈನ್ ನಲ್ಲಿ ನಿಲ್ಲಿಸಬೇಕು. 3 ಮೆಂಬರ್ಸು ಇನ್ ಎ ಲೈನ್ ಅಂದಾಗ ಯು ಕ್ಯಾನ್ ರೈಟ್ ಎ ಫಸ್ಟ್, ಬಿ ಸೆಕೆಂಡ್, ಸಿ ಥರ್ಡ್ ಅಂತ ಹೇಳ್ಬೋದು. ಎ ಫಸ್ಟ್, ಸಿ ಸೆಕೆಂಡ್, ಬಿ ಥರ್ಡ್ ಆಗಿ ನಿಲ್ಲಿಸ್ಬೋದು. ಬಿ ಫಸ್ಟ್, ಎ ಸೆಕೆಂಡ್, ಸಿ ಥರ್ಡ್ ಇರ್ಬೋದು. ಬಿ ಫಸ್ಟ್, ಸಿ ಸೆಕೆಂಡ್, ಎ ಥರ್ಡ್ ಆಗಿರ್ಬೋದು. ಸಿ ಫಸ್ಟ್, ಎ ಸೆಕೆಂಡ್, ಬಿ ಥರ್ಡ್ ಅಲ್ಲಿ ಇರ್ಬೋದು. ಸಿ ಫಸ್ಟ್, ಬಿ ಸೆಕೆಂಡ್, ಎ ಥರ್ಡ್ ಅಲ್ಲಿ ಇರ್ಬೋದು. These are the different arrangement ಅಂತ ಕರಿತೀವಿ. This one is the arrangement. ಲೈನ್ ಅಲ್ಲಿ ನಿಲ್ಸೋದು ಅಥವಾ ಲೆಟರ್ ಅಲ್ಲಿ ಬರಿತೀವಿ. ಎ ಬಿ ಸಿ ಇಸ್ ಡಿಫ್ರೆಂಟ್ ಫ್ರಾಮ್ ಎ ಸಿ ಬಿ, ಇಟ್ ಈಸ್ ಡಿಫ್ರೆಂಟ್ ಫ್ರಾಮ್ ಬಿ ಎ ಸಿ. ದೀಸ್ ಆರ್ ವರ್ಡ್ಸ್ ಅಂತ ಹೇಳಿದ್ರೆ ವಿತೌಟ್ ಮೀನಿಂಗು ಬಿ ಸಿ ಎ ಇಸ್ ಡಿಫ್ರೆಂಟ್ ಅಂಡ್ ಸಿ ಎ ಅನ್ನೋದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸಿ ಬಿ ಈಸ್ ಆಲ್ಸೋ ಈಸ್ ಡಿಫ್ರೆಂಟ್. ಅದೇ ನಾವು ಸೆಲೆಕ್ಷನ್ಸ್ ಅಂತ ಮಾಡಿದಾಗ ಈ ಎಲ್ಲ ಸೆಲೆಕ್ಷನ್ಸು ಒಂದೇ ಆಗಿರುತ್ತೆ. 3 ಮೆಂಬರ್ಸ್ ಇದ್ದಾರೆ, 3 ಮೆಂಬರ್ಸ್ ಅನ್ನ ಸಿಲೆಕ್ಟ್ ಮಾಡಿ ಅಂತ ಹೇಳಿದಾಗ ಐದರ್ ಯು ಕ್ಯಾನ್ ಸಿಲೆಕ್ಟಿಂಗ್ ಎ ಬಿ ಸಿ ಅಂತಾದ್ರೂ ಹೇಳಿದ್ರು ಒಂದೇ, ಎ ಸಿ ಬಿ ಅಂದ್ರು ದ ಸೇಮ್ ಸೆಲೆಕ್ಷನ್ನು, ಬಿ ಎ ಸಿ ಅಂದ್ರು ಸೇಮ್ ಸೆಲೆಕ್ಷನ್ಸ್, ಸಿ ಬಿ ಎ ಅಂದ್ರು ಸೇಮ್ ಸೆಲೆಕ್ಷನ್, ಸಿ ಎ ಬಿ ಅಂದ್ರು ಅದೇ ಸೆಲೆಕ್ಷನ್ಸ್, ಸಿ ಬಿ ಎ ಅಂದ್ರು ಅದೇ ಸೆಲೆಕ್ಷನ್ ಆಗಿರುತ್ತೆ. ಈ ಸೆಲೆಕ್ಷನ್ ಅನ್ನೋದು ಕಾಂಬಿನೇಷನ್ ಆಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ. ಹಿಯರ್ ವಿ ಡಿಸ್ಕಸ್ ದ ಪರ್ಮ್ಯುಟೇಷನ್ಸ್ ಮೀನ್ಸ್ ಪರ್ಮ್ಯುಟೇಷನ್ಸ್ ಈಸ್ ಆನ್ ಅರೇಂಜ್ಮೆಂಟ್. ಹಿಯರ್ ಟೇಕಿಂಗ್ ಆಲ್ ಆರ್ ಸಮ್ ಅಟ್ ಎ ಟೈಮ್ಸ್ ಅಂತ ಬರುತ್ತೆ. ಎಲ್ಲವನ್ನೂ ತಗೋಬಹುದು ಅಥವಾ ಅದರಲ್ಲಿ ಕೆಲವನ್ನ ಮಾತ್ರ ನಾವು ತಗೋಬಹುದು ಒಂದು ಟೈಮ್ ಅಲ್ಲಿ. ಸಪೋಸ್ 3 ಲೆಟರ್ಸ್ ಇದೆ, ಯು ಕ್ಯಾನ್ ಟೇಕಿಂಗ್ ಓನ್ಲಿ 2 ಅಟ್ ಎ ಟೈಮ್ಸ್ ಅಂತ ತಗೊಂಡಾಗ ಇದು ಒಂದು ಟೈಮಿಗೆ 2 ಜನನ ನಾವು ಸೆಲೆಕ್ಟ್ ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಯು ಕ್ಯಾನ್ ಅರೇಂಜಿಂಗ್ ಎ ಅಂಡ್ ಬಿ ಅಂತ ಹೇಳ್ಬೋದು, ಅಥವಾ ಎ ಸಿ ಅಂತ ಹೇಳ್ಬೋದು, ಆರ್ ಬಿ ಎ ಬಿ ಎ ಸಿ ಅನ್ಬೋದು, ಬಿ ಎ ಅನ್ಬೋದು, ಬಿ ಸಿ ಅನ್ಬೋದು, ಸಿ ಎ ಅನ್ಬೋದು, ಸಿ ಬಿ ಅಂತ ಹೇಳ್ಬೋದು. ದಿಸ್ ಒನ್ ಇಸ್ ದ ಅರೇಂಜ್ಮೆಂಟ್ ಟೇಕಿಂಗ್ ಸಮ್ ಆರ್ 2 ಅಟ್ ಎ ಟೈಮ್ಸ್. ಇದನ್ನೇ ಆಲ್ ತಗೊಂಡಾಗ ಅಥವಾ ಸಮ್ ಅನ್ನ ತಗೊಂಡಾಗ ದ ನಂಬರ್ ಆಫ್ ಅರೇಂಜ್ಮೆಂಟ್ ಏನ್ ಬರುತ್ತೆ, ದಟ್ ಒನ್ ಇಸ್ ದ ನಂಬರ್ ಆಫ್ ಪರ್ಮ್ಯುಟೇಷನ್ಸ್. ಪರ್ಮ್ಯುಟೇಷನ್ಸ್ ಈಸ್ ಸಿಂಪ್ಲಿ ಅರೇಂಜ್ಮೆಂಟ್. ವಿ ಆರ್ ಟೇಕಿಂಗ್ ಸಮ್ ಆರ್ ಆಲ್ ಅಟ್ ಎ ಟೈಮ್ಸ್. ಒಂದು ಟೈಮ್ ನಲ್ಲಿ ಕೆಲವನ್ನೇ ತಗೋಬಹುದು ಅಥವಾ ಎಲ್ಲವನ್ನೂ ತಗೊಂಡಾಗ ದಟ್ ಒನ್ ಈಸ್. ಸಪೋಸ್ ಹಿಯರ್ ಎನ್ ಆಬ್ಜೆಕ್ಟ್ಸ್, ಹಿಯರ್ ಯು ಕ್ಯಾನ್ ಟೇಕಿಂಗ್ A1, A2, A3, A4 ಅಪ್ ಟು AN ಆಬ್ಜೆಕ್ಟ್ಸ್ ಇದೆ ಅಂತ ಹೇಳ್ತೀವಿ ನಾವು. ಹಿಯರ್ ಯು ಕ್ಯಾನ್ ಅರೇಂಜ್ಮೆಂಟ್ ದಿಸ್ ಆಲ್ ಅಟ್ ಎ ಟೈಮ್ಸ್ ಆರ್ ಸಮ್ ಅಟ್ ಎ ಟೈಮ್ಸ್ ಅಂತ ಹೇಳ್ತಾಗ ಆಲ್ ಅಟ್ ಎ ಟೈಮ್ಸ್ ಆರ್ ಸಮ್ ಅಟ್ ಎ ಟೈಮ್ಸ್ ಅಂತಾನೆ ಹೇಳ್ತೀವಿ. ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ n objects taken, n objects ಅಥವಾ things taken are at a time. Here remember n objects ಇದೆ, A1, A2, A3. here suppose AR ಅಂತ ಹೇಳ್ಬೋದು. ಇಲ್ಲಿ ಕಂಟಿನ್ಯೂ ಆಗಿ AN ಬರುತ್ತೆ. A1 ಅನ್ನೋದು ಫಸ್ಟ್ ಆಬ್ಜೆಕ್ಟ್ಸು, A2 ಅನ್ನೋದು ಸೆಕೆಂಡು, A3 ಥರ್ಡ್ ಆಬ್ಜೆಕ್ಟ್ಸು, AR ಆರ್ತ್ ಆಬ್ಜೆಕ್ಟ್ಸು, AN is nth ಆಬ್ಜೆಕ್ಟ್ಸ್. ಹಿಯರ್ n ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಎ ಟೈಮ್ಸ್. ದ ನಂಬರ್ ಆಫ್ ಅರೇಂಜ್ಮೆಂಟ್, ದ ನಂಬರ್ ಆಫ್ ಅರೇಂಜ್ಮೆಂಟ್, ಇದನ್ನ ಅರೇಂಜ್ಮೆಂಟ್ ಮಾಡ್ತೀವಿ. ಹೀಗೆ ಆರ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಎ ಟೈಮ್ಸ್, ಆರ್ ಟೈಮ್ಸ್ ಆರ್ ಮೆಂಬರ್ಸ್ ಅನ್ನ ಅಟ್ ಎ ಟೈಮ್ಸ್ ತಗೊಂಡಾಗ ಅಟ್ ಎ ಟೈಮ್ಸ್ ಆರ್ ಅಟ್ ಎ ಟೈಮ್ಸ್, ಅಟ್ ಟೈಮ್ ಅಲ್ಲ ಅಟ್ ಎ ಟೈಮ್ಸ್. ಒಂದು ಸಲಕ್ಕೆ 6 ಆಬ್ಜೆಕ್ಟ್ಸ್ ಅನ್ನ ನಾವು ತಗೊಂಡು ಎಷ್ಟು ಅರೇಂಜ್ಮೆಂಟ್ ಅನ್ನ ನಾವು ಮಾಡಬಹುದು ಅಂತ. ನಂಬರ್ ಆಫ್ ಅರೇಂಜ್ಮೆಂಟ್ಸ್, ಎನ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ಸ್. ಒಂದು ಟೈಮ್ ನಲ್ಲಿ ನಾವು
ಆರ್ ಲೆಟರ್ಸ್ ಅನ್ನು ತಗೊಂಡ್ರೆ ಅಟ್ ಎ ಟೈಮ್ಸ್ ತಗೊಂಡಾಗ ಅದನ್ನೇ ನೊಟೇಷನ್ಸ್ ಹೇಗೆ ಬರೀತಾರೆ, ಪಿ ಆಫ್ ಎನ್ ಆರ್ ಅಂತಲೂ ಹೇಳ್ತಾರೆ. ಇನ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೆಲ್ಲ ಹೀಗೆಲ್ಲ ಬರೀತಾರೆ. ಇನ್ ಅವರ್ ಟೆಕ್ಸ್ಟ್ ಈಸ್ ಗಿವನ್ ದ್ಯಾಟ್ ಎನ್ ಪಿ ಆರ್ ಅಂತ ಹೇಳ್ತಾರೆ. ಎನ್ ಪಿ ಆರ್ ಇನ್ ಸಮ್ಟೈಮ್ಸ್ ರೈಟ್ ದಿಸ್ ಒನ್ ಈಸ್ ಎನ್ ಪಿ ಆರ್ ಅಂತಲೂ ಬರೀತಾರೆ. But usually is denoted by NPR. NPR means the number of permutation of n objects taken are at a times. Here remember this R ಅನ್ನೋದು it is R is greater than 0 ಆಗಿರಬೇಕು. 1 letters ಅದು ತಗೊಂಡಿರಬೇಕು ಅಥವಾ ಒಂದನ್ನು ತಗೊಳ್ಳದೆ ಇರಬಹುದು ಅಂತ. R is greater than or equal to 0 but it is strictly is less than n ಅಥವಾ all ತಗೊಂಡಾಗ equal to n ಆಗಿರುತ್ತೆ. The value of R is greater than or is equal to 0 and less than or is equal to n ಅಂತ ಹೇಳ್ತೀವಿ. R ಯಾವಾಗಲೂ n ಗಿಂತ ಚಿಕ್ಕದಿರಬೇಕು, ಇದು ಯಾವಾಗಲೂ ಪಾಸಿಟಿವ್ ಇಂಟೀಜರ್ಸ್ ಆಗಿರಬೇಕು ಅಂತ. R is greater than or ನಾನ್ ನೆಗೆಟಿವ್ ಇಂಟೀಜರ್ಸ್. ಗ್ರೇಟರ್ ದ್ಯಾನ್ 0ನು ಒಂದು ತಗೊಂಡಿಲ್ಲ ಅಂತ ಹೇಳಿದ್ರು ಅದು ಒಂದು ಕೌಂಟ್ ಆಗಿರುತ್ತೆ. therefore greater than or is equal to 0 and less than or is equal to n. Remember this R is belongs to the closed interval ಅಲ್ಲಿ integers from 0 to n ವರೆಗೆ, including 0 and including n. ಇದನ್ನೇ ಹೇಳ್ತೀವಿ the n objects taken r at a time is the notation is npr. usual notations the number of permutation of n objects ಅಥವಾ number of arrangement of n objects taken r at a time. This one is the notations. What is permutations? Permutation is an arrangement. Simple definition. So, the number of permutation of n objects taken r at a times is notations npr ಅಥವಾ number of arrangement, number of permutations. Both are ಒಂದೇ words ಅಂತ ತಿಳ್ಕೊಂಡಾಗ number of arrangement ಅಂತ ಹೇಳಿ ಅಥವಾ number of permutation of n objects taken r at a times. Without proof, just remember we are using just fundamental theorem of counting. Fundamental theorem of counting ಅನ್ನು ಯೂಸ್ ಮಾಡಿ ಇದರ ಪ್ರೂಫ್ ಅನ್ನು ಬರೀತೀವಿ. ನಮಗೆ ಪ್ರೂಫ್ ಬೇಕಾಗಿಲ್ಲ. ಇದರ ವ್ಯಾಲ್ಯೂಸ್ the npr, the number of n objects, all objects are distinct, different objects, n different objects taken r at a time. ಇಲ್ಲಿ ಗೊತ್ತಿರಲಿ the number of permutation of n different objects taken r at a times. Here arrangementing in a definite order, ಒಂದು ಡೆಫಿನಿಟ್ ಆರ್ಡರ್ ಅಲ್ಲಿ ನಾವು ಅರೇಂಜ್ಮೆಂಟ್ ಮಾಡಬೇಕು, ಸುಮ್ಮನೆ ಅರೇಂಜ್ಮೆಂಟ್ ಮಾಡೋದಲ್ಲ. ಪರ್ಮಿಟೇಷನ್ ಮೀನ್ಸ್ ಈಸ್ ಅನ್ ಅರೇಂಜ್ಮೆಂಟ್ ಇನ್ ಎ ಡೆಫಿನಿಟ್ ಆರ್ಡರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಟೇಕನ್ ಆರ್ ಎಟ್ ಎ ಟೈಮ್ಸ್ ದಿಸ್ ವ್ಯಾಲ್ಯೂ ಆಫ್ ಆರ್ ಈಸ್ ಗ್ರೇಟರ್ ದ್ಯಾನ್ 0 ಗಿಂತ ಹೆಚ್ಚಿಗೆ ಇರುತ್ತೆ ಆರ್ ಈಕ್ವಲ್ ಟು 0 ಅಪ್ ಟು n ವರೆಗೂ ಇರಬಹುದು. Then NPR, the number of permutation of n objects taken r at a times, its value is equal to, here write in, its value is n into n minus 1 into n minus 2 into ಹೀಗೆ ಬರೀತೀವಿ n minus r minus 1 ಅಂತ ಹೇಳ್ತಾರೆ. n minus r minus 1. n into n minus 1 into n minus 2 into n minus r minus 1. ಇದನ್ನ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಅಲ್ಲೂ ಹೇಳ್ತಾರೆ. ದಟ್ ಒನ್ ಈಸ್ ದ ಪ್ರೂಫ್ ಈಸ್ ನಾಟ್ ನೆಸೆಸರಿ. ಸಪೋಸ್ ಹಿಯರ್ n ಆಬ್ಜೆಕ್ಟ್ಸ್ ಇದೆ, ಯೂಸಿಂಗ್ ಫಂಡಮೆಂಟಲ್ ಥಿಯರಮ್ ಆಫ್ ಕೌಂಟಿಂಗು ನಾವು r ಆಬ್ಜೆಕ್ಟ್ಸ್ ಅನ್ನ ಒಂದು ಟೈಮ್ ಅಲ್ಲಿ ಬರೀಬಹುದು ಅಂತ ಹೇಳ್ತೀವಿ. ಅರೇಂಜ್ಮೆಂಟ್ ಅನ್ನ ಮಾಡ್ತೀವಿ. ಹಿಯರ್ ಕಂಟಿನ್ಯೂ ಹೀಗೆ ಬರೀತಾ ಬರ್ತೀವಿ. ಇದು ಫಸ್ಟ್ ಪ್ಲೇಸು, ಇದು ಸೆಕೆಂಡ್ ಪ್ಲೇಸು, ಇದು ಥರ್ಡ್ ಪ್ಲೇಸು, ಇದು ಆರ್ತ್ ಪ್ಲೇಸ್. ಆರ್ತ್ ಪ್ಲೇಸ್ ಅನ್ನ ನಾವು ಫಿಲ್ಅಪ್ ಮಾಡೋದು. ದ ಫಸ್ಟ್ ಪ್ಲೇಸ್ ಅನ್ನ ಈ n ಆಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ರೀತಿಯಲ್ಲಿ ಫಿಲ್ಅಪ್ ಮಾಡಬಹುದು ಅಂದ್ರೆ n ವೇದಲ್ಲಿ ಅಂತ. n ವೇಸ್ ಯು ಕ್ಯಾನ್ ಸಿಲೆಕ್ಟಿಂಗ್ ಆರ್ ಫಿಲ್ಲಿಂಗ್. ಇದನ್ನ ಎಷ್ಟು ರೀತಿಯಲ್ಲಿ ಫಿಲ್ ಮಾಡಬಹುದು? ಐದರ್ A1, A2, A3, A4 ಅಪ್ ಟು AN ಅಲ್ಲಿ ಯಾವುದಾದ್ರೂ ಒಂದು ಲೆಟರ್ ಅನ್ನ ಫಿಲ್ಅಪ್ ಮಾಡ್ತೀವಿ. ಆಫ್ಟರ್ ಇಟ್ ಹ್ಯಾಸ್ ಬಿನ್ ಡನ್, ದ ಸೆಕೆಂಡ್ ಆಬ್ಜೆಕ್ಟ್ ಈಸ್ ಸೆಲೆಕ್ಟೆಡ್. ದ ಸೆಕೆಂಡ್ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಎಷ್ಟು ರೀತಿಯಲ್ಲಿ? ಇದಾದ್ಮೇಲೆ ಇದರಲ್ಲಿ ಯಾವ್ದಾದ್ರು ಒಂದು ಬರೆದ ಮೇಲೆ ಇಲ್ಲಿ ಉಳಿಯೋದೆಷ್ಟು n-1 ಆಬ್ಜೆಕ್ಟ್ ಇರುತ್ತೆ. ಆ n-1 ಆಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಅನ್ನ ನಾವು ಫಿಲ್ಅಪ್ ಮಾಡಬೇಕು ಅಂದ್ರೆ ಇಟ್ ಈಸ್ n-1 ವೇದಲ್ಲಾಗಿರುತ್ತೆ.
ಇಲ್ಲಿ A1 ಅಂತ ಬರೆದ್ರೆ ಉಳಿಯ ನಂಬರ್ಸ್ ಎಷ್ಟು n-1. ಆ n-1 ಅಲ್ಲಿ ಯಾವುದಾದ್ರೂ ಒಂದನ್ನು ಸೆಕೆಂಡ್ ಪ್ಲೇಸಲ್ಲಿ ಫಿಲಪ್ ಮಾಡ್ತೀವಿ. ಥರ್ಡ್ ಪ್ಲೇಸಲ್ಲಿ ಎಷ್ಟನ್ನು ಫಿಲಪ್ ಮಾಡ್ತೀವಿ? n-2aದಲ್ಲಿ A1 A2 ಬರ್ತೀವಿ. ಇಲ್ಲಿ ಉಳಿಯೋದೆಷ್ಟು? n-2 ಆಬ್ಜೆಕ್ಟ್ಸ್. therefore you can fill in any one of n-2 ಆಬ್ಜೆಕ್ಟ್ಸ್. ಎಷ್ಟು ರೀತಿಯಲ್ಲಿ? n-2aದಲ್ಲಿ ಬರೀತೀವಿ. ಅಂದರೆ ಫಸ್ಟ್ ಅಂದರೆ n, second one is n-1, the first n, ಇದನ್ನ n minus n1 minus 1 ಅಂತ ಹೇಳ್ಬೋದು, n minus 2 minus 1 ಅಂತ ಹೇಳ್ಬೋದು, n minus 3 minus 1 ಅಂತ ಹೇಳ್ಬೋದು. ಹಾಗಿದ್ರೆ ಇದನ್ನು ಎಷ್ಟು ರೀತಿಯಲ್ಲಿ ಬರೀಬಹುದು ಅಂದರೆ, ಜನರಲ್ ಆಗಿ ಹೇಳ್ತಾ ಹೋದ್ರೆ n minus rth ಪ್ಲೇಸು r minus 1 ವೇದಲ್ಲಿ ಬರೀಬಹುದು. ದಿಸ್ ಒನ್ ಈಸ್ ದ ಕೌಂಟಿಂಗ್ ಫಂಡಮೆಂಟಲ್ ಥಿಯರಮ್ ಆಫ್ ಕೌಂಟಿಂಗ್ ಬರುತ್ತೆ. ಫಸ್ಟ್ ಆಬ್ಜೆಕ್ಟ್ಸ್ n waves, second object n-1 waves, third object n-2 waves, the rth object n-r-1 waves. It is clear. Therefore, you can say that this value is equal to n into n-1 into n-2 ಎಲ್ಲಿವರೆಗೂ n-r-1 ಅಂತ. Proof is not necessary. Just ಗೊತ್ತಿದ್ರೆ ಆಯಿತು. The number of permutation of n objects taken or at a times ಅಂತ ಹೇಳಿದ್ರೆ n-1 ಇಂಟು n-2 ಇಂಟು n-3 ಎಲ್ಲಿವರೆಗೂ n-r-1 ಆಗುತ್ತೆ. n- of r-1 ಅಂದರೆ n+1 ಮೈನಸ್ r ಅಂತಲೂ ಹೇಳ್ಬೋದು. ಇಟ್ ಇಸ್ ಕ್ಲಿಯರ್. ಇದನ್ನೇ ನಾವು ಫ್ಯಾಕ್ಟೋರಿಯಲ್ ನೊಟೇಷನ್ಸ್ ಅಲ್ಲಿ ಬರೀತಾರೆ. ಯು ನೋ ದ್ಯಾಟ್ ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ ಯು ರೈಟ್ n ಇಂಟು n-1 ಇಂಟು n-2 ಇಂಟು ಹೀಗೆ ಬರಿತೀವಿ ನಾವು n-r-1 ಅಂತಿರ್ಬೋದು, n-r-2 ಆಗಿರ್ಬೋದು, ಹಾಗೆ 3 ಇಂಟು 2 ಇಂಟು 1 ಅಂತ ಹೇಳ್ತೀವ. ಇದೇನಾಗಿರುತ್ತೆ? n-r ಪ್ಲಸ್ 1 n+1 ಮೈನಸ್ r. ಫಾರ್ ಎಕ್ಸಾಂಪಲ್ 8p3 ಅಂತ ಹೇಳಿದಾಗ ಅಥವಾ 8p5 ಅಂತ ಹೇಳಿ ಯಾವುದೇ ವ್ಯಾಲ್ಯೂಸ್ ಹೇಳ್ಬೋದು. ಎಲ್ಲಿವರೆಗೂ ಬರೀಬೇಕು? 8 ಇಂಟು 8 ಮೈನಸ್ 5 ಮೈನಸ್ 1 ಅಂದರೆ 8 ಮೈನಸ್ 4 ಅಂದರೆ 4ವರೆಗೂ ಬರೀಬೇಕು. 8 ಇಂಟು 7 ಇಂಟು 6 ಇಂಟು 5 ಇಂಟು 4, 8 ಮೈನಸ್ r ಮೈನಸ್ 1 ಅಂದರೆ ಏನು ಬರುತ್ತೆ? 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಅಂತ ಹೇಳ್ತೀವಿ. ಇದು 8 ಮೈನಸ್ 1, 8 ಮೈನಸ್ 2, 8 ಮೈನಸ್ 3 ಅಪ್ ಟು 8 ಮೈನಸ್ r ಅಂದರೆ 5 ಮೈನಸ್ 1, 5 ಮೈನಸ್ 1 ಅಂದರೆ 4, 8 ಮೈನಸ್ 4 ಅಂತ ಹೇಳಿದ್ರೆ 4ವರೆಗೂ ಬರಿತೀವಿ. ಇದನ್ನೇ ನಾವು ಹೇಗೆ ಬರಿಬಹುದು? 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಹಿಯರ್ ಮಲ್ಟಿಪ್ಲೈಯಿಂಗ್ 3 ಇಂಟು 2 ಇಂಟು 1 ಅಂತ ಬರಿಬಹುದಾ? ಡಿವೈಡೆಡ್ ಬೈ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇದು ಮಲ್ಟಿಪ್ಲೈ ಮಾಡಿರ್ತೀವಿ, 3 ಇಂಟು 2 ಇಂಟು 1 ಅಂತ ಬರಿಬಹುದು. ಆಗ ಇದು ಏನಾಗ್ಬಿಡುತ್ತೆ? ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಇಂಟು 2 ಇಂಟು 3 ಇಂಟು ಅಪ್ ಟು 8 ಟೈಮ್ಸ್ ಬರೆದ್ರೆ ದಿಸ್ ಒನ್ ಈಸ್ ದ ನೊಟೇಷನ್ಸ್ 8 ಫ್ಯಾಕ್ಟೋರಿಯಲ್ಸ್. ಹಾಗೆ 1 ಇಂಟು 2 ಇಂಟು 3 ಅಂತ ಬರೆದ್ರೆ ದಟ್ ಒನ್ ಈಸ್ ದ ನೊಟೇಷನ್ ಈಸ್ 3 ಫ್ಯಾಕ್ಟೋರಿಯಲ್. ಇದನ್ನೇ ನಾವು ಹೇಗೆ ಬರೀಬಹುದು? ವಿತ್ ದ ಹೆಲ್ಪ್ ಆಫ್ 8 ಆ್ಯಂಡ್ 5 ಅಂತ ಹೇಳಿದಾಗ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಮೈನಸ್ 3 ಫ್ಯಾಕ್ಟೋರಿಯಲ್ ಅನ್ನು ಹೇಗೆ ಬರಿತೀವಿ? 5 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. 8 minus 5 factorials. This one is the formula. ಏನು ಬರುತ್ತೆ? NPR ಫಾರ್ಮ್ ನಲ್ಲಿ. ವಾಟ್ ಈಸ್ NPR ಅಂದರೆ ಇಲ್ಲೂ ಅಷ್ಟೇ n-1, n-2, n-r-1 ಇದ್ದಾಗ ನೆಕ್ಸ್ಟು n-r, n-r-1 ಹೀಗೆ ಬರುತ್ತೆ. ಇಲ್ಲಿ 3 ಇಂಟು 2 ಇಂಟು 1 ಯಾವುದರಿಂದ ಡಿವೈಡ್ ಮಾಡ್ತೀವಿ? n-r, n-r-1, n-r-2 ಎಲ್ಲಿವರೆಗೆ? 3 ಇಂಟು 2 ಇಂಟು 1 ಇದು ಫ್ಯಾಕ್ಟೋರಿಯಲ್ n ಆಗುತ್ತೆ, ಇದು ಫ್ಯಾಕ್ಟೋರಿಯಲ್ n-r ಆಗಿರುತ್ತೆ. Therefore NPR, the number of permutation of n different objects, that is very important. N distinct object taken r at a times, n distinct objects taken r at a times, its formula is factorial n divided by ಅಥವಾ n factorials divided by n minus r factorial ಅಂತ ಹೇಳ್ತಾರೆ. Or you can just write, ಗೊತ್ತಿದ್ರೆ ಆಯಿತು, n ಇಂಟು n-1 ಇಂಟು n-2 ಇಂಟು ಎಲ್ಲಿವರೆಗೆ ಬರೀಬೇಕು?
n minus r. ವೆರಿ ಸಿಂಪಲ್. n ಇಂದ ಸ್ಟಾರ್ಟ್ ಮಾಡ್ತೀರಿ, ಡಿಕ್ರೀಸಿಂಗ್ ಆರ್ಡರ್ಲಿ n minus 1, n minus 2 ಎಲ್ಲಿವರೆಗೂ ನಂಬರ್ ಆಫ್ ಟರ್ಮ್ಸ್ ಆರ್ ಟರ್ಮ್ಸ್ ವರೆಗೂ ಅಂತ. ಫಾರ್ ಎಕ್ಸಾಂಪಲ್ಸ್ ಐ ಸೆಡ್ ದಟ್ 8p3 ಅಂತ ಹೇಳಿದ್ರೆ ಡಿಕ್ರೀಸಿಂಗ್ ಆರ್ಡರ್ಲಿ ಲೆಸ್ ದೆನ್ 1, 8 into 7 into 6 decreasing how many terms? 3 terms. Or you write 8p5 ಅಂತ ಹೇಳಿದ್ರೆ 8 into 7 into 6 into 5 into 4 decreasing 8 minus 1, 7 minus 1, 8 minus 2, 8 minus 3, 8 minus 4. ಎಷ್ಟು ಟರ್ಮ್ಸ್ ಆಗಿರಬೇಕು? 5 ಟರ್ಮ್ಸ್. 1 2 3 4 5. 17p 6 ಅಂತ ಹೇಳಿದರೆ 17 ಇಂಟು 6 ಟರ್ಮ್ಸ್ ಡಿಕ್ರೀಸಿಂಗ್ ಅಲ್ಲಿ ಬರ್ತಾ ಆಯಿತು. 16 ಇಂಟು 15 ಇಂಟು 14 ಇಂಟು 13 ಇಂಟು 12. ಎಕ್ಸಾಕ್ಟ್ಲಿ ಎಲ್ಲಿವರೆಗೂ ಬರಬೇಕು? 17 ಮೈನಸ್ 6 ಮೈನಸ್ 1 ಅಂದರೆ 5. 17 ಮೈನಸ್ 5 ಅಂದರೆ 12 ತನಕ ಬರೀರಿ ಅಂತ. ನೀವು ಹೇಗೆ ಬೇಕಾದರೂ ನೆನ್ಪಿಟ್ಕೋಬಹುದು. ಆರ್ ಯೂಸಿಂಗ್ ದ ಫಾರ್ಮುಲಾ ಇದನ್ನು ಹೇಗೆ ಬರಿತೀವಿ? 17 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 17 ಮೈನಸ್ 6 ಮಾಡಿದರೆ 11 ಫ್ಯಾಕ್ಟೋರಿಯಲ್ಸ್. ಈ 17 ಫ್ಯಾಕ್ಟೋರಿಯಲ್ ಅನ್ನು ಹೇಗೆ ಬರೀಬಹುದು? 17 ಇಂಟು 16 ಇಂಟು 15 ಇಂಟು 14 ಇಂಟು 13 ಇಂಟು 12 ಇಂಟು 11 ಫ್ಯಾಕ್ಟೋರಿಯಲ್ಸ್ ಡಿವೈಡೆಡ್ ಬೈ 11. ಇದೆರಡು ಕ್ಯಾನ್ಸಲ್ ಆಗುತ್ತೆ, ಇದೇ ವ್ಯಾಲ್ಯೂಸ್ ಬರುತ್ತೆ. ಇಟ್ಸ್ ಕ್ಲಿಯರ್? ದಿಸ್ ಒನ್ ಈಸ್ ದಿ NPR notations. NPR means the number of permutation of n objects taken r at a times. The number of permutation of n objects taken r at a times. Formula is factorial n factorial divided by n minus r factorials. Or you write n into n minus 1 into n minus 2 into up to n minus r minus 1. ಇಷ್ಟು ಟರ್ಮ್ಸ್ ಅನ್ನ 6 ಟರ್ಮ್ಸ್ ಇರುತ್ತೆ, 6 ಟರ್ಮ್ಸ್ ಇರುತ್ತೆ ಇಲ್ಲಿ. ದಟ್ ಒನ್ ಇಸ್ ದ ಪ್ರಾಡಕ್ಟ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಲೆಸ್ ದೆನ್ 1. ಡಿಕ್ರೀಸಿಂಗ್ 1 ಇನ್ ಈಚ್ ಟರ್ಮ್ಸ್ ಅನ್ನ ಬರೀತಾ ಹೋದ್ರೆ ಆಯಿತು. ಇದು ನಂಬರ್ ಆಫ್ n ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಟೇಕನ್ r at a times. A B C ಅನ್ನುವಂಥ ಲೆಟರ್ ಇದೆ. ಹಿಯರ್ ದ 3 letters. It's clear? Next, we are taking 2 letters at a time. The number of arrangement permutations, it means the number of arrangement. ಹಾಗು ಹೇಳ್ಬೋದು arrangement ಎಷ್ಟು ಬರುತ್ತೆ? its value is 3p2 ಅಂದ್ರೆ ಏನು? 3 into 2 ಎರಡು ರೀತಿಯಲ್ಲಿ ಡಿಕ್ರೀಸಿಂಗ್. ಇದ್ರ ವ್ಯಾಲ್ಯೂ 6 ಬೇಸ್ ಆಲ್ರೆಡಿ ನೋಡಿದ್ವಿ ನಾವು. ಎ ಬಿ ಅಂತ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಬಿ ಎ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಸಿ ಎ ಆಗಿರ್ಬೋದು, ಸಿ ಬಿ. ಆರ್ ಅರೇಂಜ್ಮೆಂಟನ್ನು ನಾವು ಬರೀಬೋದು ಅಂತ ಇದು ನಂಬರ್ ಹೇಳುತ್ತೆ. ನಂಬರ್ ಆಫ್ ಪರ್ಮಿಟೇಷನ್ ಆಫ್ ಎನ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಎ ಟೈಮ್ಸ್. ನಂಬರ್ ಆಫ್ ಪರ್ಮಿಟೇಷನ್ ಆಫ್ 3 ಆಬ್ಜೆಕ್ಟ್ಸ್ ಅಥವಾ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 3 letters ಟೇಕನ್ ಆರ್ ಎಟ್ ಎ ಟೈಮ್ಸ್. ದಿಸ್ ಒನ್ ಇಸ್ ದ ಫಸ್ಟ್ ರಿಸಲ್ಟ್ಸ್. ಇಟ್ ಮೀನ್ಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಕೌಂಟಿಂಗ್ ಆಗಿರುತ್ತೆ. ಬಟ್ ಅದನ್ನು ನಾವು ಈಸಿಯಾಗಿ ಹೇಳ್ಬೋದು ಯಾವಾಗ ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದಾಗ. ರಿಪಿಟೇಷನ್ ಈಸ್ ನಾಟ್ ಅಲೌಡ್. ಇದು ಎಕ್ಸಾಕ್ಟ್ಲಿ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಎಟ್ ಎ ಟೈಮ್. 1 2 3 4 ಅಂತ ತಗೊಳ್ತೀವಿ. ದ 4 ಡಿಜಿಟ್. ಹಿಯರ್ ಫೈಂಡ್ ದ 4 digit ನಂಬರ್. ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಟೇಕನ್ ಆಲ್ ಅಟ್ ಎ ಟೈಮ್ಸ್. 4 letters ವರ್ಡ್ಸ್ ಬೇಕು ನಮಗೆ ಅಥವಾ ನಂಬರ್ಸ್ ಬೇಕು. ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂದ್ರೆ ದಟ್ ವ್ಯಾಲ್ಯೂ ಈಸ್ 4p4 ಆಗಿರುತ್ತೆ. ಹೌ ಮೆನಿ ಡಿಜಿಟ್ಸ್? ಯು ಗೆಟ್ 4 digit ನಂಬರ್ಸ್ using the digit 1 2 3 4 taking all at a times. Repetition is not allowed. It means it is the arrangement or permutation of 4 letters taken 4 at a times. Idr values exactly 4 into 3 into 2 into 1 anta ಹೇಳ್ತೀವಿ. It is 24 numbers anna ಬರೀಬಹುದು taking all at a times. Repetition is not allowed. The number of arrangement of 4 letters or 4 digit number, the number of 4 digit numbers, the repetition is allowed anta ಕೊಟ್ಟಿರ್ತಾರೆ. Repetition is
allowed ಅಂತ ಕೊಟ್ಟರೆ the first digit 4 way, second digit is 4 way, third digit is 4 way, taking all at a times, that is very important. Fourth digit 4 way, 4 to the power 4 ಆಗಿರುತ್ತೆ. taken all at a time ಅಂತ ಕೊಟ್ಟರೆ. Suppose here also the number of arrangement of n letters arrangements of n letters ಅಥವಾ n objects taken all at a times, repetition is allowed. ಇದು ಇರುತ್ತೆ. The number of arrangement of 4 letters taken all at a times, 4 objects taken all at a times, repetition is allowed ಅಂತ ಹೇಳಿದಾಗ its value is n to the power n. ಇದು ನಾವು ಡೈರೆಕ್ಟ್ ಆಗಿ ಗೊತ್ತಿರಬೇಕು ಯೂಸಿಂಗ್ ಫಂಡಮೆಂಟಲ್ ಥಿಯರಮ್ ಆಫ್ ಕೌಂಟಿಂಗ್ ನಲ್ಲಿ ನಾವು ಹೇಳ್ತೀವಿ n ಇಂಟು ಎಷ್ಟು ಸಲ n ಟೈಮ್ಸ್. ಸಮ್ ಎಟ್ ಎ ಟೈಮ್ಸ್ ಅಂತ ಬಂದರೆ r at a times n to the power r. Suppose the number of arrangement of n objects taken r at a times ಅಂತ ಹೇಳಿದರೆ ಜನರಲ್ ಆಗಿ r at a times repetition is allowed ಅಂದರೆ n ಅನ್ನು r times ಬರಿ. n to n r times means n to the power r ಗೊತ್ತಿರಲಿ. ಇದು ಒಂದು ಅರೇಂಜ್ಮೆಂಟು. ನಾವು ಡೈರೆಕ್ಟ್ ಆಗಿ ಇದೇ ನೋಟೇಷನ್ಸ್ ಅಲ್ಲಿ ಹೇಳಿದಾಗ n to the power r ಆಗಿರುತ್ತೆ. The third one is, suppose here the n letters, here p letters are same kind. Suppose here you can taking a1, a2, a2 ಇತ್ತೋಣ a4, 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 a4 ಎಷ್ಟು ಟೈಮ್ಸ್ ಇದೆ? p ಟೈಮ್ಸ್ ಇದೆ. ಟೋಟಲ್ ನಂಬರ್ ಆಫ್ ಆಬ್ಜೆಕ್ಟ್ಸ್ n ಲೆಟರ್ಸ್ ಅಂತ ಹೇಳೋಣ. ಈ a4 ಅನ್ನೋದು p ಟೈಮ್ಸ್ ರಿಪೀಟ್ ಆಗಿದೆ. ದ ರಿಮೈನಿಂಗ್ ಲೆಟರ್ಸ್ ಆರ್ ಆರ್ ಆಬ್ಜೆಕ್ಟ್ಸ್ ಆರ್ ಡಿಫರೆಂಟ್ ಕೈಂಡ್. ಅಂದ್ರೆ ದ ನಂಬರ್ ಆಫ್ arrangement n objects taken all at a times where p objects are same kind, ಒಂದೇ ತರದು, and remainings are different ಅಥವಾ distinct is. ಆಗ ನಾವು ಏನು ಬರೀಬೇಕು ಅಂತ ಹೇಳಿದ್ರೆ that value is the number of arrangement of n objects taken all at a times. Here the p objects are same kind and the remainings are a4 ಅನ್ನೋದು p ಟೈಮ್ಸ್ ಇದೆ, ಉಳಿದಿದ್ದೆಲ್ಲ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ, ಡಿಸ್ಟಿಂಕ್ಟ್ ಇದೆ ಅಂತ ಹೇಳಿದ್ರೆ ಹಿಯರ್ n p n ಅಂತ ಬರೀತೀವಿ ಡಿವೈಡೆಡ್ ಬೈ p ಆಬ್ಜೆಕ್ಟ್ಸ್ ಆರ್ ಸೇಮ್ ಕೈಂಡ್ ಅಂದ್ರೆ p p p ಅಂತ ಬರೀತಾರೆ. p p p ಇದನ್ನೇ ಹಿಯರ್ ರಿಮೆಂಬರ್ಸ್ ಹಿಯರ್ n p r ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ಸ್. Suppose npn its value is equal to n factorial divided by n minus n factorial means n factorial divided by 0 factorial. Already explains factorial 0 is always 1. Therefore, this value is equal to n factorials ಅಂತ ಹೇಳ್ತಾರೆ. npn means its value is exactly equal to n factorials. ಹಾಗೆ ನೋಡೋದಿದ್ರೆ np0 ಅಂತ ಬರೆದ್ರೆ ನಾಟ್ ಅಂತ ಬರೆದ್ರೆ n factorial divided by n minus 0 factorial means n factorial, its value is always equal to 1. np 0 its value is 1 andre number of arrangement of n objects taking no letters no objects at a times. ಯಾವುದೇ objects ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು 1 times ಆಗಿರುತ್ತೆ ಅಂತ. ಯಾವುದನ್ನು ತಗೊಳ್ಳದೇ ಇದ್ರೆ ಎಲ್ಲಿ ಎಷ್ಟು ಅರೇಂಜ್ಮೆಂಟ್ ಬರುತ್ತೆ ಇಟ್ ಈಸ್ ಎಕ್ಸಾಕ್ಟ್ಲಿ 1 ಆಬ್ಜೆಕ್ಟ್ಸ್. ಹಾಗೆ np1 ಅಂತ ನಾವು ಬರೆದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು n ಆಗಿರುತ್ತೆ. np1 ಮೀನ್ಸ್ ಹಿಯರ್ ಯು ನೋ ದ್ಯಾಟ್
n factorials divided by n minus 1 factorials. n into n minus 1 factorial ಅಂತ ಬರೀಬಹುದು. ಫ್ಯಾಕ್ಟೋರಿಯಲ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿದರೆ ಡಿವೈಡೆಡ್ ಬೈ n ಮೈನಸ್ 1 ಇದೆರಡು ಕ್ಯಾನ್ಸಲ್ ಆದರೆ n ಇರುತ್ತೆ. ಅಂದರೆ ಏನು, ಇನ್ ಪರ್ಮ್ಯೂಟೇಷನ್ಸ್ ಅಲ್ಲಿ ರಿಮೆಂಬರ್ಸ್ ಎನ್ ಪಿ ಎನ್ ಈಸ್ ಆಲ್ವೇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ಸ್, ಎನ್ ಪಿ ನಾಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1, ಹಾಗೆ ಎನ್ ಪಿ 1 ಈಸ್ ಈಕ್ವಲ್ ಟು n ಅಂತ. ಇದು ಬೇಸಿಕ್ ಕಾನ್ಸೆಪ್ಟು. ಅದನ್ನೇ ನಾವು ಯೂಸ್ ಮಾಡೋದಿದ್ರೆ ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎನ್ ಪಿ ಎನ್ ಅಂತ ಹೇಳಿದ್ರೆ ಎನ್ ಫ್ಯಾಕ್ಟೋರಿಯಲ್, ಎನ್ ಪಿ ಪಿ ಅಂತ ಹೇಳಿದಾಗ ಇಟ್ ಈಸ್ ಪಿ ಫ್ಯಾಕ್ಟೋರಿಯಲ್ಸ್. n factorials divided by p factorials. Suppose here the given words 1, 2, 2, 3, 4 ಅಂತ ಕೊಟ್ಟಿದ್ದಾರೆ. Here how many? 1, 2, 3, 4, 5. 5 digit numbers. How many 5 digit numbers? Taking all the 5 digit at a times. 2 ಅನ್ನು ನಾವು ತಗೋಬೇಕು. ಇದನ್ನ ನಾವು ಹೇಗೆ ಅರೇಂಜ್ಮೆಂಟ್ ಮಾಡಿದ್ರು ಅಷ್ಟೇ ರೀತಿಯಲ್ಲಿ ಬರೋದ್ರಿಂದ ಇದು ಏನಾಗಿರುತ್ತೆ, ಟೋಟಲ್ 5 ಡಿಜಿಟ್ ನಂಬರ್ ಯೂಸಿಂಗ್ ದ ಡಿಜಿಟ್ 1, 2, 2, 3, 4 ಅಂದರೆ 2 ಟೈಮ್ಸ್ ರಿಪೀಟ್ ಆಗ್ಬೋದು ಅಂತ ಹೇಳಿದ್ರೆ ಇದು 5 ಫ್ಯಾಕ್ಟೋರಿಯಲ್ಸ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ಸ್ ಅಂತ ಬರುತ್ತೆ. ಸಪೋಸ್ 2 is repeated 3 times ಆದರೆ 5 ಫ್ಯಾಕ್ಟೋರಿಯಲ್ divided by 3 ಫ್ಯಾಕ್ಟೋರಿಯಲ್ಸ್. It's clear? Suppose here 2 is repeated 4 times ಆದರೆ 5 factorial divided by 4 factorials. Suppose all are distinct ಆಗಿದ್ರೆ 1, 2, 3, 4, 5 ಅಂತ ಹೇಳಿದ್ರೆ 5 digit number is exactly equal to factorials 5 ಆಗಿರುತ್ತೆ. Similarly ಇದರ ಜನರಲ್ ರಿಸಲ್ಟ್ಸ್ ನಾವು ಹೇಳದಿದ್ರೆ the fourth one, ಇದನ್ನೇ fourth one ಅಂತ ಹೇಳಿದಾಗ the number of arrangement of n objects taken all at a times where p objects are one kind. Here p2 objects are second kind anta helana, p3 objects are third kind anta helidre, pr objects are rth kind antivi. Then the number of permutation is exactly equal to n ಬರುತ್ತೆ factorial n ಅಥವಾ n factorials divided by p1 factorials, p2 factorials, p3 factorials, pr factorials ಆಗಿರುತ್ತೆ. p1 objects ಒಂದೇ kind ಆಗಿರುತ್ತೆ. Suppose I say that 1, 2, 2, 3, 3, 4, 4, 5, 6 ಅಂತಿದೆ. How many numbers? 1, 2, 3, 4, 5, 6, 7, 8, 9. How many? 9 digit numbers using these digits. 1, 2 using 2 times, 3 using 3 times, 4 using 1 times, 5 using 1 times, and or 6 using 2 times anta helana. So 5 using 2 times. 1, 2, 3, 4, 5, 6, 7, 8, 9. How many? 9 digit numbers. 9 digit number ಯೂಸ್ ಮಾಡಬೇಕು. ಇವೆಲ್ಲ ಡಿಜಿಟ್ ಅನ್ನು ಯೂಸ್ ಮಾಡಬೇಕು all at a times. 1 using 1 times, 2 using 2 times, 3 using 3 times, 4 using 1 times and 5 using 2 times ಬರೀತೀರಿ. How many? 9 digit number using these all the 9 digit using at a times ಅಂದ್ರೆ ಫ್ಯಾಕ್ಟೋರಿಯಲ್ 9 ಎಷ್ಟು ನಂಬರ್ ಬರುತ್ತೆ ಅಂತ ನಾವು ಕೇಳದಿದ್ರೆ 9 ಫ್ಯಾಕ್ಟೋರಿಯಲ್ಸ್ ಆಗಿರುತ್ತೆ. ಡಿವೈಡೆಡ್ ಬೈ 2 ಟೈಮ್ಸ್ ಆಗಿದ್ರೆ ಫ್ಯಾಕ್ಟೋರಿಯಲ್ 2 ಇಂಟು 3 ಟೈಮ್ಸ್ ಆದರೆ ಫ್ಯಾಕ್ಟೋರಿಯಲ್ 3, 5 2 ಟೈಮ್ಸ್ ಆದರೆ ಫ್ಯಾಕ್ಟೋರಿಯಲ್ 2. 1 ಟೈಮ್ಸ್ ಅಂತ ಬರೆಯೋದಿಲ್ಲ. p1 1 kind, p2 second kind, p3 third kinds ಹೀಗೆ ಬರುತ್ತೆ. ಸಪೋಸ್ ಇಲ್ಲಿ 6 6 6 6 13 ಲೆಟರ್ ಇದ್ರೆ ಎಲ್ಲ ಯೂಸ್ ಮಾಡ್ತೀವಿ. ಹಿಯರ್ 6 ಯೂಸ್ ಹೌ ಮೆನಿ ಟೈಮ್ಸ್? 4 ಟೈಮ್ಸ್ ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ಸ್ 4 ಅಂತ ಬರೀತೀವಿ. These are the 4 important definitions in permutations. The number of permutation of n objects taken are at a times. Here remember this r is always greater than or is equal to 0 and less than n. Then the number of arrangement is n factorials divided by n minus r factorials. The number of arrangement of n objects taken are at a times. Here repetition is allowed anta kottaga number of arrangement idu its value is n to the power r. The number of arrangement of n objects taken all at a times.
Here p objects are same kind and remaining are different means n factorial divided by, this one is n factorial divided by p factorials. Its generalized result, the number of arrangement of n objects taken all at a times. Here P1 objects are one kind, first kind, P2 objects are second kind, P3 objects are third kind, similarly PR objects are rth kind. Then the number of arrangement is, permutation is factorial n divided by factorial P1 into factorial P2 into factorial P3 into factorial PR. These are the important results in permutations. Just take the results. The proof is not necessary. First one, first you can taking the definition. What is the definition of permutations? Permutation, arrangement in a definite order. A permutation is an arrangement in a definite of a number of objects taken some or all at a time. This one is the definition. Next, results. It is permutations. What is the result? The first one. Here remember the objects different objects, number of permutation of n different taken or at a time is denoted by, ಹೇಗೆ ಡಿನೋಟ್ ಮಾಡ್ತಾರೆ, p of n r ಅಂತನೂ ಬರೀತಾರೆ, or n p r ಅಂತನೂ ಬರೀತಾರೆ, ಗೊತ್ತಿರಲಿ NPR, usual notations, NPR, and is given by number of permutation of n objects taken r at a time is n factorials divided by n minus r factorials, or NPR is equal to n into, in descending order, n minus 1 into n minus 2 into ಎಲ್ಲಿವರೆಗೂ n minus r minus 1 ವರೆಗೂ. Here number of terms is r, just ಗೊತ್ತಿದ್ರೆ ಆಯಿತು. r terms descending order n ಇಂದ start ಮಾಡಿ ಬರಿತೀವಿ. This one is the number of permutation of n objects taken r at a times. Here remember, this r is greater than or is equal to 0 and less than or is equal to n ಆಗಿರಬೇಕು. This is very important. Here note, remember the first one, npn is always equal to n factorials, np1 its value is equal to n, and third one is np0 its value is equal to, np0 means its value is 1, np0 is equal to 1. Here remember, these are basic concept. Direct ಆಗಿ ನಾವು results ಅನ್ನ ಬರೀಬಹುದು. And the third result, second result, arrangement of n objects taken r at a time where repetitions is n to the power r, and this one is the second one, right? Here the third one, definitions. It is also very
taken all at a times. Taken all and P objects are same kind. P objects are same kind. ಒಂದೇ ರೀತಿಯ are and rest are different. Is ಹೇಗೆ ಬರಿತೀವಿ? n factorials divided by p factorials. The number of permutation of n objects ಅಥವಾ arrangement of n objects taken all at a times where p objects are of the same kind. ಒಂದೇ kind ಇರುತ್ತೆ. ಆಗ rest are different ಆಗಿರಬೇಕು. Then you say that n factorials ಅಥವಾ factorial n divided by factorial p ಅಂತ ಹೇಳ್ತೀವಿ. ಇದರ general results the fourth one ಆಗಿ ಹೇಳ್ಬೋದು. The number of permutations of n objects taken all at a time if p1 objects first kind, p2 objects are second kind, p3 objects are third kind. Similarly, pr objects are rth kind and rest are distinct or different. Is n factorials divided by p1 factorial into p2 factorial into p3 factorial into pr factorials. These are the number of arrangement of n objects taken r at a times. p1 objects one kind, p2 objects second kind, p3 objects third kind ಅಲ್ಲ. ಇದು pr object r kind ಇದ್ರೆ factorial n divided by factorial p1 into factorial p2 into factorial p3 into up to factorial pr. The remainings are different ಆಗಿರಬೇಕು. These are very important results in permutations. In next class we are solving some problems using these results. Thank you.